1 ಎಕರೆ ಜಮೀನು ಅಂತಂದ್ರೆ 10 ಕೋಟಿ ರೂಪಾಯಿಗೂ ಹೆಚ್ಚಾಗ್ತದೆ ಅಲ್ವೇನಪ್ಪ ಸುರೇಶ? ಏನೇ ಶ್ರೀನಿವಾಸ, ನಿಮ್ಮೂರ ಪಕ್ಕದಲ್ಲೇ ಇದೆಯಲ್ಲ, ಎಷ್ಟು ಇಲ್ಲಿ ರೇಟು? 10 ಕೋಟಿ ಆಗುತ್ತೆ. 10 ಕೋಟಿ ರೂಪಾಯಿಗಳ ಆಸ್ತಿಯನ್ನ ಮಠಕ್ಕೆ ಉಚಿತವಾಗಿ ಪೂಜ್ಯ ನಿರಂಜನಾನಂದ ಪಾರಿ ಸ್ವಾಮೀಜಿಯವರಿಗೆ ಕೊಟ್ಟಿದ್ದಾರೆ. ಕಾಗಿನೆಲೆ ಮಠಕ್ಕೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಮಹೇಶ್ ಮತ್ತು ಅವರ ಕುಟುಂಬ ವರ್ಗದವರಿಗೆ ಕುರುಬ ಸಮಾಜದ ವತಿಯಿಂದ, ಹಿಂದುಳಿದ ವರ್ಗಗಳ ವತಿಯಿಂದ, ದಲಿತ ವರ್ಗಗಳ ವತಿಯಿಂದ, ಅಲ್ಪಸಂಖ್ಯಾತರ ವತಿಯಿಂದ, ಎಲ್ಲ ಬಡವರ ವತಿಯಿಂದ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕಾಗಿನೆಲೆ ಗುರುಪೀಠದವರು ನಿರಂಜನಾನಂದಪುರಿ ಸ್ವಾಮೀಜಿಯವರು ಯಾವುದೇ ಕಟ್ಟಡವನ್ನು ಕಟ್ಟಬೇಕಾದ್ರೆ ಬಹಳ ವೇಗವಾಗಿ ಕಟ್ತಾರೆ. ಇದನ್ನು ಕೂಡ ವೇಗವಾಗಿ ಕಟ್ಟಿರೋದು ಬಹುಶಃ ನಾನು ಮುಖ್ಯಮಂತ್ರಿ ಆಗಿದ್ದಾಗಲೇ ಇದಕ್ಕೆ ಅಡಿಗಲ್ ಹಾಕಿದ್ದೆ ಅಂತ ಅನ್ಸುತ್ತೆ. ಏನಯ್ಯ? 23 ತಾರೀಕು 23 ಮೇ 20ನೇ ತಾರೀಕು ನಾನು ಅಧಿಕಾರಕ್ಕೆ ಬಂದದ್ದು ಮುಖ್ಯಮಂತ್ರಿಯಾಗಿ. ಅದಕ್ಕೆ ಮೊದಲು ಮಾಡಿದ್ದೀನೋ ಅಥವಾ ಆಮೇಲೆ ಮಾಡಿದ್ದೀನೋ ಗೊತ್ತಿಲ್ಲ ನನಗೆ. ಜುಲೈ 2 ಅಂದ್ರೆ ನಾನು ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೆ ಆಗ. ಜುಲೈ 2ನೇ ತಾರೀಕು ಅಡಿಗಲ್ಲು ಹಾಕಿದ್ರೆ ನಾನು ಮುಖ್ಯಮಂತ್ರಿ ಆಗಿದ್ದೆ. ಆಗ ಅಡಿಗಲ್ಲು ಹಾಕಿದ್ದು. 2 ವರ್ಷದಲ್ಲಿ ಇದು ನಿರ್ಮಾಣ ಆಗಿದೆ. ಪೂಜ್ಯ ಸ್ವಾಮೀಜಿಯವರು ಅನೇಕ ಭಕ್ತಾದಿಗಳಿಂದ, ಮಠದ ಭಕ್ತಾದಿಗಳಿಂದ ವಂತಿಗೆಯನ್ನ ವಸೂಲು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಬೈತಿ ಸುರೇಶ ಹೆಚ್ಚು ವಂತಿಗೆಯನ್ನ ಕೊಟ್ಟಿದ್ದಾರೆ. 50 ಲಕ್ಷ ರೂಪಾಯಿಗಳನ್ನ 50 ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಆಮೇಲೆ 25, 10, 15, 5 ಲಕ್ಷ, 3 ಲಕ್ಷ, 2 ಲಕ್ಷ ಹಿಂಗೆಲ್ಲ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾರೆ. ಇದು ಪೂರ್ಣವಾಗಿ ಭಕ್ತಾದಿಗಳ ವಂತಿಗೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಕುಟೀರ. ಅವರು ಕುಟೀರ ಅಂತ ಹೆಸರಿಟ್ಟಿದ್ದಾರೆ. ಭಕ್ತರ ಭಂಡಾರದ ಕುಟೀರ ಅಂತ ಹೆಸರಿಟ್ಟಿದ್ದಾರೆ. ಅವ್ರು ಏನಾರ ಹೆಸರಿಟ್ಟುಕೊಳ್ಳಿ, ನನ್ಗೇನ್. ಇದು ಕಾಗಿನೆಲೆ ಗುರುಪೀಠದ ಶಾಖಾ ಮಠ, ಅದಕ್ಕೆ ಹೆಸರು ಇಟ್ಟುಕೊಂಡಿದ್ದಾರೆ. ಬಹಳ ಸಂತೋಷ. ಈ ಕುಟೀರವನ್ನ ನಿರ್ಮಾಣ ಮಾಡಲಿಕ್ಕೆ ಎಲ್ಲರ ಸಹಾಯವನ್ನು ತಗೊಂಡಿದ್ದಾರೆ. ಸುಮಾರು 4 ಕೋಟಿ ಚಿಲ್ಲರೆ ವಸೂಲು ಮಾಡಿದ್ದಾರೆ. ಇನ್ನ 1 ಕೋಟಿ ಉಳಿದಿದೆ. 3,69 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ ಈ ಮಠಕ್ಕೆ. ಅದರಲ್ಲಿ ಬೇರೆ ಬೇರೆ ಭಕ್ತಾದಿಗಳು ಕಬ್ಬಣ, ಮರಳು, ಸಿಮೆಂಟು ಇವೆಲ್ಲ ಕೊಟ್ಟಿದ್ದಾರೆ. ಇಟ್ಟಿಗೆ, ಜಲ್ಲಿ ಇವೆಲ್ಲ ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಠ ಬೆಳಿಬೇಕು. ಮಠ ಬೆಳೆಯೋದು ಅಂತಂದ್ರೆ ಜನಗಳಿಂದಲೇ ಬೆಳೆಯೋದು. ನಾನು ಅವತ್ತು
ಕಾಗಿನಿನಲ್ಲಿ ಗುರುಪೀಠ ಪ್ರಾರಂಭ ಆಯ್ತಲ್ಲ, ಅವತ್ತು ಕೂಡ ಇದೇ ಮಾತು ಹೇಳಿದ್ದೆ. ಯಾವುದೇ ಮಠ ಮಾನ್ಯಗಳು ಬೆಳಿಬೇಕಾದ್ರೆ ಜನರು ಸಹಾಯ ಮಾಡಿದ್ರೆ ಮಾತ್ರ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದ್ರೆ ಸರ್ಕಾರದ ಮೇಲೆ ಅವಲಂಬನೆಯಾಗಿ ಬೆಳಿಲಿಕ್ಕೆ ಸಾಧ್ಯ ಆಗಲ್ಲ. ಸರ್ಕಾರ ಸ್ವಲ್ಪ ಸಹಾಯ ಮಾಡಬಹುದು, ಆದರೆ ಸರ್ಕಾರದಿಂದಲೇ ಬೆಳಿಲಿಕ್ಕೆ ಪ್ರಾರಂಭ ಆಗಲಿಕ್ಕೆ. ಯಾಕಂತಂದ್ರೆ ನಾನು ಈ ಮಾತನ್ನ ಹೇಳುವಾಗ, ಈ ಮಠ ಪ್ರಾರಂಭ ಆದದ್ದು 1992ನೇ ಇಸ್ವಿನಲ್ಲಿ. 92ನೇ ಇಸ್ವಿ. ಸುಮಾರು ಎಷ್ಟು ವರ್ಷ ಆಗಿದೆ ಈಗ? 33 ವರ್ಷಗಳಾಗಿದೆ. 33 ವರ್ಷಗಳು. ಆಗ ನಾನು ಸೋತಿದ್ದೆ, ಎಲೆಕ್ಷನ್ನಲ್ಲಿ ಸೋತಿದ್ದೆ ನಾನು. ಆದ್ರಿಂದ ಮಠ ಮಾಡಲಿಕ್ಕೆ ಪ್ರಯತ್ನ ಮಾಡಿದೋ, ಮಠ ಆಯಿತು. ಆಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ನಾವು ಬಂಗಾರಪ್ಪನವ್ರನ್ನ ಕರೆಯಕ್ಕೆ ಹೋದಾಗ ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿ 25 ಲಕ್ಷ ರೂಪಾಯಿಗಳನ್ನು ಕೊಡಲಿಕ್ಕೆ ಬಂದಿದ್ರು. ನಾನು ಹೇಳಿದೆ, ಬಂಗಾರಪ್ಪನವರೇ ಬೇಡ, ನೀವೇ ಇಟ್ಕೊಳ್ಳಿ, ಕುರುಬರು ಅಷ್ಟೊಂದು ಬಡತನ ಇಲ್ಲ, ಕುರುಬರಲ್ಲಿ ಮಠ ಮಾಡ್ಲಿಕ್ಕೆ ಆಗದಿರೋಷ್ಟು ಬಡತನ ಇಲ್ಲ ಅಂತ ಹೇಳಿ ಸರ್ಕಾರದ ಹಣವನ್ನು ಅವ್ರಿಗೆ ಕೊಟ್ಟು ವಾಪಸ್ ಕೊಟ್ಟು ನಾವು ಮಠವನ್ನು ಪ್ರಾರಂಭ ಮಾಡೋದು. ಆಮೇಲೆ ಈ ಹರಿಕೋಡೆ ಅಂತ ಒಬ್ರಿದ್ರು, ಹರಿಕೋಡೆ, ಅವರು ಊಟ ಹಾಕ್ತೀವಿ ಅಂತ ಬಂದರು. ಹಾಗೂ ಸ್ವಲ್ಪ ಊಟ ಹಾಕಿದ್ರು ಅನ್ನೋದು ಕಾಣಿಸುತ್ತೆ. ನಾನು ಇಲ್ವಾ, ಊಟ ಹಾಕ್ಬಿಡ್ರಿ ಅಂತ ಹೇಳಿದೆ ನಾನು ಹರಿಕೋಡೆ ಅವರಿಗೆ. ಊಟ ನಮಗೆ ನಾವೇ ಮಾಡ್ಕೋತೀವಿ. ಯಾಕಂತಾರೆ ಒಂದು 5-6 ಲಕ್ಷ ಜನ ಸೇರಿದ್ರು. ಮಠ ಪ್ರಾರಂಭ ಆದಾಗ 5-6 ಲಕ್ಷ ಜನ ಸೇರಿದ್ರು. ಅವತ್ತು ನಾವು ಹೇಳ್ದೋ, ಈ ಮಠ ಬರೀ ಕುರುಬರು ಮಠ ಅಲ್ಲ, ಎಲ್ಲ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಮತ್ತೆ ಯಾರ್ಯಾರು ಈ ಸಮಾಜದಲ್ಲಿ ಮಠಗಳಿಲ್ಲ ಅವರೆಲ್ಲರಿಗೂ ಸೇರಿದಂತ ಮಠ ಅಂತೇಳಿ ಘೋಷಣೆಯನ್ನ ಮಾಡಿದ್ರು. ಈಗ ಅನೇಕ ಮಠಗಳಾಗಿದ್ದಾವೆ. ಬಹಳ ಸಂತೋಷ. ಮಠಗಳು ಯಾಕೆ ಆಗ್ಬೇಕಾಗಿದೆ ಅಂತಂದ್ರೆ, ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಮಠಗಳಾಗದೆ ಹೋದರೆ ಶಿಕ್ಷಣ, ಆರೋಗ್ಯ, ಸಂಘಟನೆ. ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ, ಜಾಸ್ತಿ ಇರ್ತಕ್ಕಂಥದ್ದು ಸತ್ಯ. ಈ ಜಾತಿ ಇದ್ಕೊಂಡು ಅವರು, ಕುವೆಂಪು ಅವರು ಒಂದು ಮಾತು ಹೇಳ್ತಿದ್ರು. ಏನಂತ ಹೇಳ್ತಾ ಇದ್ರು ಅಂತಂದ್ರೆ, ಜಾತಿಯನ್ನ ಗುರುತಿಸ್ಬೇಕು, ಜಾತಿಯನ್ನ ನಾಶ ಮಾಡಬೇಕು. ಜಾತಿಯನ್ನ ಗುರುತಿಸ್ಬೇಕು, ಜಾತಿಯನ್ನ ನಾಶ ಮಾಡಬೇಕು. ಯಾಕಂದ್ರೆ ಅಂತಿಮವಾಗಿ ನಾವು ಸಮಾಜದಲ್ಲಿ ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಜಾತಿ ರಹಿತವಾದಂಥ, ವರ್ಗ ರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಇದನ್ನೇ ಬಸವಾದಿ ಶರಣರು ಹೇಳಿರ್ತಕ್ಕಂಥದ್ದು, ಇದನ್ನೇ ಕನಕದಾಸರು ಹೇಳಿರ್ತಕ್ಕಂಥದ್ದು, ಇದನ್ನೇ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು, ಇದೇ ನಮ್ಮ ಸಂವಿಧಾನದಲ್ಲೂ ಕೂಡ ಇರ್ತಕ್ಕಂಥ ವಿಚಾರ. ಇದನ್ನು ನಾವು ಮರಿಬಾರದು. ಮಹಾತ್ಮ ಗಾಂಧೀಜಿಯವರು ಕೂಡ ಇದನ್ನೇ ಹೇಳಿದ್ರು, ಎಲ್ರಿಗೂ ಸರ್ವೋದಯ ಆಗಬೇಕು, ಎಲ್ಲರ ಸರ್ವೋದಯ ಆಗಬೇಕು ಅಂತಕ್ಕಂಥ ಮಾತುಗಳನ್ನ
ಮಹಾತ್ಮ ಗಾಂಧೀಜಿಯವರು ಹೇಳಿದರು, ವಿನೋಬ ಭಾವೆಯವರು ಹೇಳಿದರು. ಕುವೆಂಪು ಅವರು ಏನು ಹೇಳಿದರು ಅಂತಂದ್ರೆ, ಸಮಪಾಲು ಸಮಬಾಳು ಆಗಬೇಕು. ಸಮಾಜದಲ್ಲಿ ಸಮಪಾಲು ಸಮಬಾಳು ಆಗಬೇಕು. ಈ ದೇಶದ ಸಂಪತ್ತಿದೆಯಲ್ಲ, ಈ ದೇಶದ ಅಧಿಕಾರ ಇದೆಯಲ್ಲ, ಅದು ಎಲ್ರಿಗೂ ಕೂಡ ಹಂಚಿಕೆ ಆಗಬೇಕು. ಅಂತಿಮವಾಗಿ ಸಮಾನ ಅವಕಾಶಗಳಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು. ಇದು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದದ್ದು, ವಿನೋಬ ಭಾವೆಯವರು ಹೇಳಿದ್ದದ್ದು, ಕುವೆಂಪು ಅವರು ಹೇಳಿದ್ದದ್ದು, ಕನಕದಾಸರು ಹೇಳಿದ್ದದ್ದು, ಆಮೇಲೆ ಬಸವಣ್ಣವರು ಹೇಳಿದ್ದದ್ದು, ಅಂಬೇಡ್ಕರ್ ಹೇಳಿದ್ದದ್ದು. ಇದನ್ನೇ ಮಾಡಬೇಕಾಗಿರೋದು ನಾವು. ನಾನು ಹೇಳಿದ್ದದ್ದು ಲೆಕ್ಕ ಇಲ್ಲವೇ? ಇವರೆಲ್ಲ ದಾರ್ಶನಿಕರು, ವಿಚಾರ ಕ್ರಾಂತಿಕಾರರು. ಹಾಗಾಗಿ ನಾವು ಇವ್ರನ್ನೆಲ್ಲ ನೆನ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು, ಅವರಿಂದ ಸ್ಫೂರ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು, ಈ ಕೆಲಸವನ್ನು ಮಾಡ್ತೀವಿ. ಅದಕ್ಕೋಸ್ಕರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಜಾತಿಗೊಂದು ಮಠ ಬೇಡ ಅಂತ ಹೇಳಲ್ಲ. ಜಾತಿ ಸಮಾವೇಶಗಳನ್ನು ಮಾಡಿದ್ರೆ ಅದು ನೋಡಿ, ಜಾತಿ ಸಮಾವೇಶಗಳು ಮಾಡ್ತಾರೆ. ಸಿದ್ದರಾಮಯ್ಯನವರು ಜಾತಿ ಸಮಾವೇಶ ಮಾಡ್ತಾರೆ, ಮಾತಾಡೋದು ಎಲ್ಲ ಜಾತ್ಯತೀತ ಸಮಾಜದ ಬಗ್ಗೆ ಮಾತಾಡ್ತಾರೆ, ಜಾತಿ ಸಮಾವೇಶಗಳು ಮಾಡ್ತಾರೆ. ಲೋಹಿಯ ಒಂದು ಮಾತು ಹೇಳಿದ್ರು, ಏನಪ್ಪ ಅದು ಅಂತಂದ್ರೆ, ಜಾತಿ ವಾಸ್ತವಿಕ. ಮುಂದುವರೆದ ಜಾತಿಗಳು ಜಾತಿ ಹೆಸರಿನಲ್ಲಿ ಸಮಾವೇಶಗಳನ್ನು ಮಾಡಿದ್ರೆ ಅದು ಜಾತೀಯತೆ ಆಗ್ತದೆ. ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ, ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನ, ಅವರು ಜಾತಿ ಸಮಾವೇಶಗಳನ್ನು ಮಾಡಿದ್ರೆ ಅದು ಜಾತಿಯ ಸಮಾವೇಶ ಆಗಲ್ಲ, ಜಾತೀಯತೆ ಆಗಲ್ಲ ಅಂತ ಬಹಳ ಹಿಂದೆನೇ ಲೋಹಿಯ ಅವರು ಹೇಳಿದಂಥ ಮಾತು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ಜಾತಿ ಇರ್ತಕ್ಕಂಥದ್ದು ವಾಸ್ತವ, ಅಸಮಾನತೆ ಇರ್ತಕ್ಕಂಥದ್ದು ವಾಸ್ತವ. ಅದಕ್ಕೋಸ್ಕರ ನೀವೆಲ್ಲರೂ ವಿದ್ಯಾವಂತರಾಗಿ, ಸಂಘಟಿತರಾಗಿ ಹೋರಾಟ ಮಾಡಿ. ವಿದ್ಯೆ, ಸಂಘಟನೆ ಮತ್ತು ಹೋರಾಟ, ಇದು ಪ್ರತಿಯೊಬ್ಬರು ಕೂಡ ಶೋಷಿತ ವರ್ಗದ ಜನ ತಮ್ಮ ಜೀವನದಲ್ಲಿ ಪಾಲನೆ ಮಾಡಬೇಕಾದಂಥ ವಿಚಾರ ಅಂತೇಳಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನು ಆಗಲೇಬೇಕು. ಇಲ್ಲದೆ ಹೋದರೆ ಸಮಾಜ ಆಗೋದು ಭಾರಿ ಕಷ್ಟ, ಜಾತಿ ಹೋಗೋದು ಭಾರಿ ಕಷ್ಟ, ವರ್ಗ ಹೋಗೋದು ಭಾರಿ ಕಷ್ಟ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಂತೇಳಿ ಬರೀ ನಾವು ಕಾಗಿನೆಲೆ ಗುರುಪೀಠ ಮಾಡದ್ದು ಬರೀ ಕುರುಬರನ್ನೇ ಅಭಿವೃದ್ಧಿಪಡಿಸ್ಲಿಕ್ಕೋಸ್ಕರ ಅಲ್ಲ. ಯಾರ್ಯಾರು ಶೋಷಿತ ವರ್ಗದ ಜನ ಇದ್ದಾರೆ, ಯಾರ್ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ, ಯಾರ್ಯಾರು ಅಸಮಾನತೆಗೆ ಒಳಗಾಗಿದ್ದಾರೆ, ಯಾರ್ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ, ಶೋಷಣೆಗೆ ಒಳಪಟ್ಟಿದ್ದಾರೆ, ಅವರೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಬೇಕು. ಆ ಮುಖ್ಯವಾಹಿನಿಗೆ ಬಂದಾಗಲೇ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲದೆ ಆಗಲ್ಲ. ಅದಕ್ಕೋಸ್ಕರ ಮಠ ಮಾಡ್ತಕ್ಕಂಥದ್ದು, ಬೇರೆ ಬೇರೆಯವರೆಲ್ಲ ಮಠಗಳು ಮಾಡ್ಕೊಂಡ್ರೆ ತಪ್ಪು ಅಂತ ನಾನು ಹೇಳಲ್ಲ, ಅದು ಉತ್ತಮವಾದಂಥ ಬೆಳವಣಿಗೆ. ಆದರೆ ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ಸಂಘಟನೆಗೆ ಒತ್ತು ಕೊಡಬೇಕು, ಹೋರಾಟವನ್ನು ಮಾಡಬೇಕು, ನ್ಯಾಯಯುತವಾದಂಥ ಹೋರಾಟಗಳನ್ನು ಮಾಡಬೇಕು. ಇದನ್ನು ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿರಂಜನಾನಂದಪುರಿ ಸ್ವಾಮೀಜಿಯವರು ಕಾಗಿನೆಲೆ ಗುರುಪೀಠದ ಪೀಠಾಧಿಪತಿಗಳಾದ ಮೇಲೆ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಇವರು ಶಾಖಾ ಮಠದವರು ಕೂಡ ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದಾರೆ. 4 ವಿಭಾಗಗಳಲ್ಲಿ 4 ಸ್ವಾಮೀಜಿಗಳನ್ನು ಮಾಡಿದವು ನಾವು.
ಒಂದು ಗುಲ್ಬರ್ಗ ಡಿವಿಷನ್ನು, ಇನ್ನೊಂದು ಬೆಂಗಳೂರು ಡಿವಿಷನ್ನು, ಇನ್ನೊಂದು ಮೈಸೂರು ಡಿವಿಷನ್ನು, ಇನ್ನೊಂದು ಬೆಳಗಾಂ ಡಿವಿಷನ್. ಬೆಳಗಾಂ ಡಿವಿಷನ್ನೇ ಹಾವೇರಿ. ಈಗ ನಿರಂಜನ ಸ್ವಾಮೀಜಿ ಇದ್ದಾರಲ್ಲ, ಅದೇ ಮೇಯ್ನು. ಅದಾದಮೇಲೆ ಬೇರೆ ಬೇರೆ ಶಾಖಾ ಮಠಗಳು. ಇವೆಲ್ಲ ಆದಮೇಲೆ ಈಗ ಅಭಿವೃದ್ಧಿ ಆಗ್ತಾ ಇದೆ. ಬಹಳ ಒಂದೇ ಸಾರಿ ಬದಲಾವಣೆ ಆಗ್ಬಿಡಲ್ಲ, ಒಂದೇ ಸಾರಿ ವೇಗವಾಗಿ ಮಾಡೋಕ್ಕಾಗಲ್ಲ. ಈ 33 ವರ್ಷಗಳಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿದೆ ಅಂತಕ್ಕಂಥದ್ದನ್ನು ತಾವು ಗುರುತಿಸಲಿಕ್ಕೆ ಸಾಧ್ಯ. ಅದರಿಂದ ಎಲ್ಲ ಸ್ವಾಮೀಜಿಗಳಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಮಾತ್ರ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಮನವಿ ಮಾಡೋದೇನಪ್ಪ ಅಂತಂದ್ರೆ, ಯಾವುದೇ ಕಾರಣಕ್ಕೆ ನಿಮ್ಮ ಮಕ್ಕಳನ್ನ ಅವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ ಬಿಡಬೇಡಿ. ವಿದ್ಯೆ ಇದ್ರೆ ಮಾತ್ರ ಸ್ವಾಭಿಮಾನ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವಾಭಿಮಾನ ಬೆಳೆದಾಗ ಮಾತ್ರ ಮನುಷ್ಯರಾಗಿ ಬಾಳಲಿಕ್ಕೆ ಸಾಧ್ಯ. ಇಲ್ಲಿ ಹೋದ್ರೆ ಗುಲಾಮ್ಗಿರಿ ಮನೆ ಮಾಡ್ಕೋಬೇಕು. ಈಗ ನಮಗೆ ಗೊತ್ತಿಲ್ಲದಾಗೇನೆ ಒಬ್ಬ ಮೇಲ್ಜಾತಿನಲ್ಲಿ ಇರ್ತಕ್ಕಂಥ ಬಡವ ಬಂದ್ರೆ ಅವನಿಗೆ ನಮಸ್ಕಾರ ಸ್ವಾಮಿ ಅಂತೀವಿ. ಅದೇ ಒಬ್ಬ ದಲಿತ ಜಾತಿಗೆ ಸೇರಿದವನು, ಅವನು ಶ್ರೀಮಂತನಾಗಿದ್ರು ಕೂಡ, ವಿದ್ಯಾವಂತನಾಗಿದ್ರು ಕೂಡ ಏಕವಚನದಲ್ಲೂ ಮಾತಾಡಿಸ್ತೀವಿ. ಇದು ಗುಲಾಮ್ಗಿರಿಯ ಸಂಕೇತ. ಇದು ಕಿತ್ತು ಒಗಿಬೇಕಾದ್ರೆ ವೈಚಾರಿಕತೆಯನ್ನು ಬೆಳೆಸ್ಕೋಬೇಕು, ವೈಜ್ಞಾನಿಕತೆಯನ್ನು ಬೆಳೆಸ್ಕೋಬೇಕು. ಅದು ಬೆಳೆಸ್ಕೊಂಡಾಗ ಮಾತ್ರ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ. ಸ್ವಾಭಿಮಾನಿಗಳಾಗಿ ಬದುಕ್ತಕ್ಕಂಥದ್ದು ದುರಂಕಾರ ಅಲ್ಲ. ಕೆಲವರಿಗೆ ನನ್ನನ್ನ ನೋಡಿದಾಗ ಸಿದ್ದರಾಮಯ್ಯನಿಗೆ ದುರಂಕಾರ ಅಂತಾರೆ. ನಾನು ಸ್ವಾಭಿಮಾನಿ ಅಷ್ಟೇನೆ. ಕೆಲವರು ಸಿದ್ದರಾಮಯ್ಯನಿಗೆ ಬಹಳ ದುರಂಕಾರ ಅಂತಾರೆ. ಆದರೆ ನೀವು ಎಲ್ಲರೂ ಕೂಡ ದುರಂಕಾರಿಗಳು ಅಂತಂದ್ರೂ ಪರವಾಗಿಲ್ಲ, ಆದರೆ ಸ್ವಾಭಿಮಾನಿಗಳಾಗಿ ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ದುರಂಕಾರಿಗಳು ಅಂತ ಕರೆದ್ರು ಕರ್ಕೊಳ್ಳಿ, ಈಗ ನಾನೇನು ಕೇರ್ ಮಾಡಲ್ಲ ಅವ್ರಿಗೆ. ಈಗ ದುರಂಕಾರಿಗಳು ಅಂತ ಕರ್ಕೊಂಡ್ರೆ ನಾನು ಅವ್ರಿಗೆ ಯಾರಿಗೂ ಸೊಪ್ಪಾಕಲ್ಲ. ಕರ್ಕೊಳ್ತಾರೆ, ಕರ್ಕೊಳ್ಳಿ. ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಅವಕಾಶ ಇದೆ, ಅದು ಹೇಳಲಿಕ್ಕೆ ಅವಕಾಶ ಇದೆ, ಮಾಡ್ಕೊಳ್ಳಿ. ನಾನು ವಿರೋಧ ಮಾಡಿದ್ರೆ ಮಾಡ್ಕೊಳ್ಳಿ, ಐ ಡೋಂಟ್ ಕೇರ್. ಆದರೆ ಯಾರೇ ಟೀಕೆ ಟಿಪ್ಪಣಿಗಳು ಮಾಡಿದ್ರು ಕೂಡ ರೀಸನಬಲ್ ಆಗಿರ್ಬೇಕು ಅಲ್ವಾ? ಟೀಕೆ ಮಾಡಲಿ, ವಿರೋಧ ಮಾಡಲಿ, ಅದು ರೀಸನಬಲ್ ಆಗಿರ್ಬೇಕು ಅಷ್ಟೇ, ಕನ್ಸ್ಟ್ರಕ್ಟಿವ್ ಆಗಿರ್ಬೇಕು. ಅದೇನೇ ಇರಲಿ, ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಇವತ್ತು ಒಳ್ಳೆ ಶಾಖಾ ಮಠ ನಿರ್ಮಾಣ ಆಗಿದೆ ಬೆಂಗಳೂರಿನಲ್ಲಿ. ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಬೆಂಗಳೂರಿಂದ ದೂರ ಅನ್ನೋದು ಬಿಟ್ರೆ, ಅಲ್ಲಿ ನಿಮ್ಗೆ ಅನಿಸ್ತಲ್ಲ ಸ್ವಾಮೀಜಿ ದೂರ ಅಂತ? ದೂರ, ಬಟ್ 1 ಎಕರೆ ಜಾಗ ಸಿಗ್ಬೇಕಲ್ಲ. 1 ಎಕರೆ ಜಾಗ ಸಿಕ್ಕಿರ್ತಕ್ಕಂಥದ್ದು ಬಹಳ ದೊಡ್ಡ ವಿಚಾರ. ಇಲ್ಲಿ ಮಾಡಿದ್ದಾರೆ. ಇದನ್ನ ಎಲ್ಲರೂ ಕೂಡ, ಎಲ್ಲ ಜನಾಂಗದವರು ಕೂಡ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ, ಇದರಿಂದ ನೀವು ಬೆಳಿಬೇಕು, ಬೇರೆಯವ್ರನ್ನೂ ಬೆಳೆಸಬೇಕು. ನೀವು ಬೆಳಿಬೇಕು, ಬೇರೆಯವ್ರನ್ನೂ ಬೆಳೆಸಬೇಕು. ಏನಪ್ಪ ಯಾವುದು? ನಡಿ, ನೀನು ಏನೇನು ಹೇಳ್ತೀಯ ನಡಿಯಪ್ಪ. ಈ ರೇವಣ್ಣ ಇದನ್ನಲ್ಲ, ಈ ರೇವಣ್ಣ ಎಲ್ಲನೂ ನನಗೆ ಹೇಳಿ ಮಾಡಿಸವನೇ ಇವನು. ನಡಿ,
ಆದ್ರಿಂದ ನಾನು ಬಹಳ ಜನ ನನ್ನನ್ನು ಪ್ರಶ್ನೆ ಮಾಡ್ತಾರೆ, ಸಿದ್ದರಾಮಯ್ಯ ಏನ್ ಮಾಡಿದನು ಜಾತಿಗೆ ಅಂತ ಪ್ರಶ್ನೆನೂ ಮಾಡ್ತಾರೆ ಕೆಲವರು, ಅಲ್ವಾ? ಬಹಳ ಸಂತೋಷ. ಯಾವಾಗಲೂ ಕೂಡ ಹಂಗೆ ಒಪ್ಕೊಳ್ಳೋದಕ್ಕಿಂತ ಪ್ರಶ್ನೆ ಮಾಡಿ ಒಪ್ಕೊಳ್ಳೋದು ಬಹಳ ಒಳ್ಳೆಯದು. ಈಗ ಮೈಸೂರಿನಲ್ಲಿ ಯಾಂದಳ್ಳಿ ಅಂತ ಇದೆ ಒಂದು ಊರು, ಅಲ್ಲಿ 12 ಎಕರೆ ಜಮೀನು ಕೊಡಿಸಿದ್ದೆ ಹಿಂದೆ. ಅದು ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡ್ತು, ಅದು ಹಂಗೆ ಯಾರೋ ಕಟ್ಟವ್ರು ಅರ್ಧಕ್ಕೆ ಬಿಟ್ಬಿಟ್ಟು ಹೊಂಟೋದ್ರು, ಹೊತ್ತಿಗೆ ಕಟ್ಟಲಿಲ್ಲ. ಅದು ಪೂರ್ಣಗೊಳಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇಲ್ಲಿ ಬೆಂಗಳೂರಿನಲ್ಲಿ ಬನಶಂಕರಿ ಇದೆಯಲ್ಲ, ಅಲ್ಲಿ ಒಂದು ಲಾ ಕಾಲೇಜ್ ಪ್ರಾರಂಭ ಆಗಿದೆ. ಮತ್ತೆ IAS, IPS, IRS, IFS ಮಾಡ್ತಕ್ಕಂಥವ್ರಿಗೆ ಕೋಚಿಂಗ್ ಕೊಡ್ತಕ್ಕಂಥದ್ದು ಕೂಡ ಪ್ರಾರಂಭ ಆಗುತ್ತೆ. ಅಲ್ಲಿ ಒಂದು ಬಿಲ್ಡಿಂಗ್ ಕೂಡ ಕಟ್ಟಿಸಿದ್ದೀವಿ. ಬೈತಿ ಸುರೇಶ್ನೇ ಅರ್ಧಂಬರ್ಧಾಗಿತ್ತು, ಅದು ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಆಮೇಲೆ ಕುರುಬರ ಸಂಘ, ಈ ಕುರುಬರ ಸಂಘ ಇದೆಯಲ್ಲ, ಇದು ಬಹಳ ಹಳೆಯ ಬಿಲ್ಡಿಂಗ್ ಆಗ್ಬಿಟ್ಟಿತ್ತು, ಸರಿಯಾಗಿರ್ಲಿ, ಅದು ಶಿಥಿಲ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿತ್ತು. ಅದನ್ನ ಕುರುಬರ ಸಂಘದವರು, ಪ್ರದೇಶ ಕುರುಬರ ಸಂಘದವರು ಹೊಸ ಬಿಲ್ಡಿಂಗ್ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಅದಕ್ಕೆ ಸುಮಾರು 34 ಕೋಟಿ ರೂಪಾಯಿಗಳಲ್ಲಿ ಈಗ ಡಿಮಾಲಿಷ್ ಮಾಡಿದ್ದೀವಿ. ಪ್ಲಾನ್ ಸ್ಯಾಂಕ್ಷನ್ ಆದಮೇಲೆ ಹೊಸ ಬಿಲ್ಡಿಂಗ್ ಅನ್ನ ಕಟ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಬಹಳ ಹಳೇ ಬಿಲ್ಡಿಂಗು ಗಾಂಧಿನಗರದಲ್ಲಿ. ಆಮೇಲೆ ಇದ್ರ ಪ್ರಾಪರ್ಟಿ ಇದೆಯಲ್ಲ, ಮಲ್ಯ ಆಸ್ಪತ್ರೆ ಪಕ್ಕದಲ್ಲಿರೋ ಆಸ್ತಿ, ಅದು ಹೊಟ್ಟೋಯ್ತಿತ್ತು, ಬೇಲಿ ಹಾಕಿಬಿಟ್ಟಿದ್ರು ಬೇರೆಯವರು. ಆಮೇಲೆ ಅದನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಿದ್ದು. ಆಮೇಲೆ ಮೈಸೂರಿನಲ್ಲಿ ಹೆಣ್ಣುಮಕ್ಕಳಿಗೆ 300 ಜನ ಹೆಣ್ಣುಮಕ್ಕಳಿಗೆ ಒಂದು ಹಾಸ್ಟೆಲ್ ಮಾಡ್ತಕ್ಕಂಥದ್ದು, ಅದರ ಪಕ್ಕದಲ್ಲೇ ಒಂದು ಸಮುದಾಯ ಭವನ ಮಾಡ್ತಕ್ಕಂಥದ್ದು, ಮತ್ತೆ ಮೈಸೂರು ನಗರದಲ್ಲಿ IAS, IPS ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬೆನ್ಸನ್ ಟೌನ್ ಅವೆಲ್ಲ ನೀವು ಮಾಡ್ಕೊಳ್ಳಿ, ಕುರುಬರ ಸಂಘದವ್ರು ಮಾಡಿ. ಬನಶಂಕರಿನಲ್ಲಿ 150 ವಿದ್ಯಾರ್ಥಿಗಳಿರ್ತಕ್ಕಂಥ ಒಂದು ಕಟ್ಟಡವನ್ನ ಕಟ್ಟಿಸ್ತಕ್ಕಂಥ ವಿದ್ಯಾರ್ಥಿ ನಿಲಯವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಸೊ ಒಟ್ಟಾರೆಯಾಗಿ ಇದ್ರ ಜೊತೆಗೆ ಮಠ ಬೆಳೀತಾ ಇದೆ ಒಂದ್ ಕಡೆ, ಅದ್ರ ಜೊತೆಗೆ ನಮ್ಮದು ಕೂಡ ಸಹಕಾರ ಇರ್ತದೆ. ಈ ಸಹಕಾರ ಜೊತೆಗೆ ಒಟ್ಟಿಗೆ ಹಿಂದುಳಿದ ವರ್ಗಗಳ ಈ ಕಾಗಿನೆಲೆ ಗುರುಪೀಠ ಬೆಳೆಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ. ಅದ್ರ ಜೊತೆಗೆ ಇಲ್ಲೆಲ್ಲ ಸ್ವಾಮೀಜಿಗಳಿದ್ದಾರೆ. ಒಂದ್ಸಾರಿ ಜಾಗ ಕೊಟ್ಟಿದ್ದೆ ನನಗೆ, ಇವ್ರಿಗೆ ರೇವಣ್ಣನೇ ನೋಡ್ಕೊ ಬಂದು ಎಲ್ಲ ಮಾಡಿಸಿದ್ದ, ರಾಮಯ್ಯ ರೇವಣ್ಣ ಎಲ್ಲ. ಅದು ಫಾರೆಸ್ಟ್ ಸೇರೋದು ಅಂತ ಹೇಳಿ ಫಾರೆಸ್ಟ್ ಕೋರ್ಟ್ಗೆ ಹಾಕ್ಬಿಟ್ರು. ಅದು ಕೋರ್ಟ್ನಲ್ಲಿ ಇತ್ಯರ್ಥ ಆಗಿಲ್ಲ, ಈಗಲೂ ಕೂಡ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ. ಅದಕ್ಕೆ ಇದೇ ಈ ಏರಿಯಾದಲ್ಲಿ ಸುಮಾರು 80 ಎಕರೆ ಸರ್ಕಾರಿ ಜಮೀನಿದೆ. ಅದು ಎಲ್ಲ ಮಠಗಳಿಗೂ ಕೂಡ ಹಂಚಿಬಿಡ್ತೀವಿ. ಎಲ್ಲ ಮಠಗಳಿಗೂ, ಒಬ್ರಿಗೆ ಇಲ್ಲ, ಕುರುಬರಿಗೆ ಒಬ್ರಿಗೆ ಇಲ್ಲ.
35 ಸಮಾಜದ ಮಠಗಳಿಗೂ ಕೂಡ ಹಂಚತಕ್ಕಂಥ ಕೆಲಸ ಮಾಡ್ತೀವಿ. ಆಮೇಲೆ ಈ ಹಿಂದುಳಿದ ವರ್ಗಗಳ ಒಕ್ಕೂಟದ ಸ್ವಾಮೀಜಿಗಳೆಲ್ಲ ಬಂದಿದ್ರು. ಬಂದು ನಮಗೆಲ್ಲ ಸ್ವಲ್ಪ ಇದು ಕೊಡಬೇಕು, ಅನುದಾನ ಕೊಡಬೇಕು ಅಂತ ಹೇಳಿದ್ರು. ಅನುದಾನನೂ ಕೂಡ ಕೊಡುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಕ್ಯಾಬಿನೆಟ್ ಮುಂದೆ ಬಂದು ಅದನ್ನು ಅಂತಾನ. ಯಾಕಂದ್ರೆ ಬಜೆಟ್ನಲ್ಲಿ ಇಲ್ಲ ಅದು, ಅದಕ್ಕೋಸ್ಕರ ಕ್ಯಾಬಿನೆಟ್ ಮುಂದೆ ಬರಬೇಕಾಗ್ತದೆ. ಕ್ಯಾಬಿನೆಟ್ನಲ್ಲಿ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಕೂತ್ಕೊಳ್ಳಯ್ಯ, ನೀ ಏನು ಮಾಡದೆ ಹೋದ್ರು ಸುಮ್ಮನೆ ಬುರುಡೆ ಹೊಡಿತೆ. ಕೂತ್ಕೋ ಕೆಳಕ್ಕೆ. ನೀ ಏನು ಮಾಡಿದೀಯ ಅಂತ ಮೊದಲು ಹೇಳು. ಸುಮ್ಮನೆ ಏನು ಮಾಡೋದಿಲ್ಲ, ಸುಮ್ಮನೆ ಬುರುಡೆ ಹೊಡೆಯೋದು. ಅದರಿಂದ ನಾನು ಅಧಿಕಾರದಲ್ಲಿ ಇರೋವರಿಗೆ, ಮುಖ್ಯಮಂತ್ರಿ ಆಗಿರೋವರಿಗೆ ಈ ಹಿಂದುಳಿದ ವರ್ಗಗಳ ಮತ್ತು ಎಲ್ಲ ಬಡವರ ಮಠಗಳಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಯಾಕಂದರೆ ನಾವು ಬರೀ ಒಂದು ಜಾತಿ ದೃಷ್ಟಿಕೋನದಿಂದ ನೋಡೋಕ್ಕಾಗಲ್ಲ. ಎಲ್ಲ ಜಾತಿ ಯಾರ್ಯಾರು ಶೋಷಣೆಗೊಳಪಟ್ಟಿದ್ದಾರೆ ಎಲ್ಲ ಜಾತಿಗಳ ಮಠಗಳಿಗೂ ಕೂಡ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ನನಗೆ 4 ಗಂಟೆಗೆ ಬೇರೆ ಇನ್ನೊಂದು ಕಾರ್ಯಕ್ರಮ ಇದೆ. ಆ ಕಾರಣದಿಂದ ನನ್ನ ಭಾಷಣವನ್ನು ಮೊಟಕುಗೊಳಿಸ್ತೀನಿ. ಬೇಕಾದಷ್ಟು ಮಾತಾಡೋದು ಇದೆ, ಆದರೆ ಮಾತಾಡಕ್ಕೆ ಹೋಗಲ್ಲ. ನಿಮ್ಮೆಲ್ರಿಗೂ, ನೀವೆಲ್ಲ ಬಂದಿದ್ದೀರಿ. ಇವ್ರಿಗೆಲ್ಲ ಊಟ ಏರ್ಪಾಡು ಮಾಡಿದ್ದೀರಾ ಸ್ವಾಮೀಜಿ? ಊಟ ಅಲ್ಲ ಇವ್ರಿಗೆ ದಯಮಾಡಿ ಎಲ್ಲ ಊಟ ಮಾಡ್ಕೊಂಡು ಹೋಗಿ. ಜೊತೆಗೆ ಮಠಕ್ಕೆ ಸಹಾಯ ಮಾಡಿ. ಆಮೇಲೆ ಈ ಮಠ ಮಾಡಿದ್ವಲ್ಲ, ಆಗ ಈ ಮೊದಲನೇ ಗುರುಗಳಾದವರು ಪರಮ ಪೂಜ್ಯ ತಾರಕಾನಂದ ಪುರಿ ಮಹಾಸ್ವಾಮಿಗಳು, ಅವರ 19ನೇ ಪುಣ್ಯತಿಥಿ. 19ನೇ ಪುಣ್ಯತಿಥಿ. ತಾರಕಾನಂದ ನಂಜನಗೂಡಿನವರು ತಾರಕಾನಂದಪುರಿ ಸ್ವಾಮೀಜಿ ಅವರೇ ಮೊದಲನೇ ಗುರುಗಳು. 92ನೇ ಇಸ್ವಿನಲ್ಲಿ ಮೊದಲನೇ ಗುರುಗಳಾದವರು ಅವರು. ಆಮೇಲೆ ಇವರೆಲ್ಲ ಆದವರು. ಸೊ ಅವರ ಪುಣ್ಯತಿಥಿ ಇವತ್ತು ಇದೆ. ಈ ಪುಣ್ಯತಿಥಿ ದಿನದಂದೇ ಈ ಶಾಖಾ ಮಠ ಉದ್ಘಾಟನೆ ಆಗ್ತಾ ಇದೆ. ಇದು ಕಾಕತಾಳೀಯ. ಅವರು ನಿರಂಜನಾನಂದಪುರಿ ಸ್ವಾಮೀಜಿಯವರು, ಅವ್ರಿಗೆ ಭಾಳ ಭಕ್ತಿ ಇದೆ. ಮೊದಲನೇ ಗುರುಗಳ ಬಗ್ಗೆ ಭಾಳ ಭಕ್ತಿ ಇದೆ. ಅದಕ್ಕೋಸ್ಕರವಾಗಿ ಅವರ ಭಾವಚಿತ್ರನೂ ಕೂಡ ಇಲ್ಲಿ ಇಟ್ಟಿದೆ. ಅವ್ರಿಗೆ ನಾವು ಗೌರವವನ್ನು ಕೂಡ ಅರ್ಪಣೆ ಮಾಡಿದ್ದೀವಿ. ಅವರು ಹಾಕಿಕೊಟ್ಟಂಥ ಮೊದಲನೇ ಗುರುಗಳು ಅವ್ರು ಹಾಕಿಕೊಟ್ಟಂಥ ದಾರಿ ಇದೆಯಲ್ಲ, ಆ ದಾರಿಯಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಎಲ್ಲ ಸ್ವಾಮೀಜಿಗಳು ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ, ಅವರಿಂದ ಸ್ಫೂರ್ತಿಯನ್ನು ಪಡ್ಕೊಳ್ತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರಿಗೆ ನಾನು ವಿಶೇಷವಾದಂಥ ಗೌರವವನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಶುಭವಾಗಲಿ ಅಂತ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.